ಲೆಫ್ಟ್ ಲೆಫ್ಟ್ ಕೀಪ್ ಲೆಫ್ಟ್ ಓದು ಕೀಪ್ ಲೆಫ್ಟ್. ಸೊ ಬಂಡೀಪುರ ಎಂಟರ್ ಆಗಿದ್ದೀವಿ. ಫಾರೆಸ್ಟ್ I'm very happy thanks to my husband ಕರ್ಕೊಂಡ್ಬಂದಿದ್ದಕ್ಕೆ. I'm literally on tears after a long time. ಆಕ್ಚುಲಿ ಬರೋರು ಯಾರು ಅವ್ರ ಕೂಡ ಮನೆ ಆನೆಗಳು ನಮ್ಮನ್ನ ವೆಲ್ಕಮ್ ಮಾಡಿದ್ರು. ದೊಡ್ಡ ಆನೆ, ಮರಿ ಆನೆ ಮತ್ತೆ ಇನ್ನ 2 ಆನೆ, ಒಟ್ಟು 4 ಆನೆಗಳನ್ನ ನೋಡ್ಕೊಂಡ್ ಬಂದ್ವಿ. ಬಟ್ ಬಂಡೀಪುರಕ್ಕೆ ಯಾರು ಬರ್ತಾರೋ, ಸೊ ಆಫ್ಟರ್ ಗುಡ್ಲುಪೇಟೆ ಆದ್ಮೇಲೆ ಎಲ್ಲರೂ ಕೂಡ ಆರನ್ನ ಮಾಡಬಾರ್ದು, ಹಾರ್ನ್ ಮಾಡಬೇಡಿ. ಫಾರೆಸ್ಟ್ ಇದು ಜೂರಿಸ್ಡಿಕ್ಷನ್ ಎಂಟರ್ ಆಗ್ತಿದಂಗೆ ಯಾರು ಹಾಂಕ್ ಮಾಡಬೇಡಿ. ಸ್ಪೀಡ್ ಲಿಮಿಟ್ ತುಂಬಾ ಕಡಿಮೆ ಸ್ಪೀಡ್ ಲಿಮಿಟ್ ಇರಬೇಕು. ಸ್ಪೀಡ್ ಲಿಮಿಟ್ ನೀವು 20 ನಲ್ಲಿ ಇರಿ. 4 ವೀಲರ್ಸ್ ಆಯ್ತು ಅಂತ ಅಂದ್ರೆ 30 ಅಥವಾ 40 ನಲ್ಲಿ ಇರಿ. ಯಾವ್ದಾದ್ರು ಪ್ರಾಣಿ ಸೈಟ್ ಆಯ್ತು ಅಂತ ಅಂದ್ರೆ ಕ್ರಾಸ್ ಆಗ್ತಾ ಇದ್ರೆ ಅಲ್ಲಿ ತುಂಬಾ ಹೊತ್ತು ನಿಲ್ಲೋದಿಲ್ಲ, ಗಾಡಿಯಿಂದ ಇಳಿಬೇಡಿ. ಯಾವುದೇ ಕಾರಣಕ್ಕೂ ಗಾಡಿಯಿಂದ ಇಳಿಬಾರ್ದು. ಅಂಡ್ ಆಲ್ಸೋ ಒನ್ ಆಫ್ ದ ಮೇನ್ ಥಿಂಗ್ ಇಸ್ ಇನ್ನೊಂದೇನು ಅಂದ್ರೆ ಆದಷ್ಟು ಹಸಿರು ಹಾಕೊಂಡ್ ಬನ್ನಿ, ಈ ತರ ಡ್ರೆಸ್ಸು, ಸೊ ದಟ್ ನೀವು ನೇಚರ್ ಅಲ್ಲಿ ಇದ್ದೀರಾ, ಪ್ರಕೃತಿನಲ್ಲಿ ಇದ್ದೀರಾ. ಪ್ರಾಣಿಗಳಿಗೆ ನಮ್ನ ನೋಡಿ ತೊಂದರೆ ಆಗದೆ ಇರ್ಲಿ ಅಂತ, ಇರಿಟೇಟ್ ಆಗದೆ ಇರ್ಲಿ ಅಂತ ಗೋ ಗ್ರೀನ್ ಅಂತಾನು ರೂಲ್ಸ್ ಇದೆ ವೆನ್ ಯು ಎಂಟರ್ ಅ ಫಾರೆಸ್ಟ್. ಸೊ ಆದಷ್ಟು ಇದೆ ಅಂತಲ್ಲ, ಎನಿ ಡಾರ್ಕ್ ಗ್ರೀನ್, ಲೀಫ್ ಗ್ರೀನ್ ಈ ತರದ್ ಬಟ್ಟೆಗಳನ್ನ ಹಾಕೊಂಡು ಬನ್ನಿ. ನಾವು ಮಾತಾಡೋಷ್ಟು ಜೋರಾಗೂ ಮಾತಾಡೋದ್ ಬೇಡ, ಸೈಲೆನ್ಸ್ ನ ಮೇಂಟೈನ್ ಮಾಡಿ ಆದಷ್ಟು. ದಟ್ಸ್ ದ ಮೇನ್ ಥಿಂಗ್. ಬಂಡೀಪುರ ಕೌಂಟರ್ ಅದಾಗಿತ್ತು ಮೊದ್ಲು. ಬಸ್ ಎಲ್ಲ ಇಲ್ಲಿ ಬಂದು ನಿಂತ್ಕೊಂಡಿರೋದು, ನಾವೆಲ್ಲ ಇಲ್ಲಿ ಕುತ್ಕೊಂಡು ಕಾಯ್ತಾ ಇದ್ವಿ. ಇಲ್ಲಿಂದ ಎಂಟ್ರೆನ್ಸ್ ನಿಂಗೆ ಒಂದು ಹೇಳಿದ್ನಲ್ಲ, ಎಂಟ್ರೆನ್ಸ್ ಲೈವ್ ಹಂಟ್ ನೋಡಿದ್ವಿ ಅಂತ, ಆ ಎಂಟ್ರೆನ್ಸ್ ಡೌನ್ ಅಲ್ಲೇ ಆಗಿತ್ತು. ಢೋಲ್ಸ್ ಇಂದ ಹಂಟ್, ಫ್ರೆಶ್ ಹಂಟ್ ಆಗಿತ್ತು. ಇಟ್ ವಾಸ್ ನೈಸ್. ಸೊ ಬಂದ್ವಿ, ರಿಸೆಪ್ಷನ್ ಅಲ್ಲಿ ಮುಂಚೆ ಬುಕ್ ಮಾಡ್ರಿ ಲೆಟರ್ ಕೊಟ್ವಿ. 10 ಮಿನಿಟ್ಸ್ ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನಮ್ದು ರೂಮು ಲಾಸ್ಟ್ ಅಲ್ಲಿ ಹರಿಣಿ ಅಂತೇಳಿ. ಸೊ ಇಟ್ಸ್ ಎ ಫೇಮಸ್ ರೂಮ್. ಪ್ರತಿಯೊಬ್ಬರಿಗೂ ಆ ರೂಮ್ಗೆ ಬೇಕು ಅಂತ ಅಂದ್ರೆ ಮಿನಿಮಮ್ 1 ಮಂತ್ ನೀವು ವೇಟ್ ಮಾಡಲೇಬೇಕು ಅನ್ಕೊಂತೀನಿ. ಯಾಕಂದ್ರೆ ಅಷ್ಟು ಜನ, ಯಾಕಂದ್ರೆ ಅದು ಕಂಪ್ಲೀಟ್ ಕಾಡಲ್ಲಿ ಇರ್ತಕ್ಕಂಥ ಒಂದು ರೂಮು. ಸೊ ಟೈಗರ್ ಆಗಿರ್ಬೋದು, ಸೊ ಎಲ್ಲದೂ ಬಂದು ಬಂದು ಕುತ್ಕೊಳ್ತಕ್ಕಂಥ ಒಂದು ರೂಮು. ಸೊ ತೋರಿಸ್ತೀನಂತೆ ಆಮೇಲೆ. ಹರಿಣಿ ಸ್ಪೆಷಲ್ ಇಸ್ ದ್ಯಾಟ್ ಬಿಕಾಸ್ ಇಟ್ ಇಸ್ ಇನ್ಸೈಡ್ ದ ವುಡ್ಸ್ ಅಂತ ಹೇಳ್ತೀವಿ. ಅದು ಸಪ್ರೇಟ್ ಐಸೋಲೇಟೆಡ್ ಆಗಿರುತ್ತೆ. ಸೊ ಅದ್ರದ್ದು ಬುಕ್ಕಿಂಗ್ ಬೇಕು ಅಂತ ಅಂದ್ರೆ ಅದರಲ್ಲೂ ಹರಿಣಿ 1 and 2 ಅಂತ ಇರುತ್ತೆ. ಯೂಶಲಿ ಹರಿಣಿ 2 ಬುಕ್ ಮಾಡ್ಕೊಳ್ತು ಅಂತ ಅಂದ್ರೆ ಕಂಪ್ಲೀಟ್ ಇನ್ ಟು ದ ವುಡ್ಸ್ ಇರುತ್ತೆ. ಬಟ್ ಅದೇ ಪ್ರಕೃತಿಯನ್ನ ಇಷ್ಟಪಡೋರು, ಎನ್ವಿರಾನ್ಮೆಂಟ್ನ ಇಷ್ಟಪಡೋರು, ಕಾಡನ್ನ ಇಷ್ಟಪಡೋರು, ದೇ ಪ್ರಿಫರ್ ಹರಿಣಿ ಪ್ಲೇಸ್. ಸೊ ನಾವು ಕೂಡ ಅಲ್ಲಿಗೆ ವೇಟ್ ಮಾಡಿ ಬಂದಿದ್ದೀವಿ. ತುಂಬಾ ಪ್ರಶಾಂತವಾಗಿದೆ, ತುಂಬಾ ಚೇಂಜ್ ಆಗಿದೆ, ಇಲ್ಲ ಅಂತ ಹೇಳಿಲ್ಲ. ಅಲಾಂಗ್ ವಿತ್ ದಟ್ ಸೈಲೆನ್ಸ್ ಇದೆ, ಡಿಸಿಪ್ಲಿನ್ ಇದೆ. ದೇ ಆರ್ ಫಾಲೋಯಿಂಗ್ ದ ರೂಲ್ಸ್ ಪ್ರಾಪರ್ಲಿ ಅಂಡ್ ಬೀಯಿಂಗ್ ಅ ನೇಚರ್ ಲವರ್, ಐ ಆಮ್ ವೆರಿ ಹ್ಯಾಪಿ ಫಾರ್ ದೆಮ್. ಅರಣ್ಯ ಹುತಾತ್ಮರ ಸ್ಮಾರಕ ಇದು. ಸೊ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ. ಸೊ ಬಂಡೀಪುರ ಬಂದ್ವಿ. ಸೊ 2 days ಬುಕ್ ಆಯಿತು. ಅದು ಬೇರೆ ನಮಗೆ ಫೇವ್ರೇಟ್ ಆಗಿರ್ತಕ್ಕಂಥ ಪ್ಲೇಸು ಹರಿಣಿನೇ ಬುಕ್ ಆಗಿರೋದು. ಸೊ ನಾವು ಇವಾಗ ಇದು ಸಂಜೆ 4:15, 5, 6 ಗಂಟೆಯಿಂದ ಇಲ್ಲೆಲ್ಲ ಓಡಾಡಂಗಿಲ್ಲ. ಸೊ ಇವಾಗಲೇ ಹೋಗ್ಬಿಟ್ಟು ಸೊ ನಮ್ಮ ರೂಮ್ ಚೆಕ್ ಇನ್ ಆಗಬೇಕು. ನಿಮ್ಗೆ ತೋರಿಸ್ತೀನಂತೆ ನಮ್ಮ ರೂಮು ಹೇಗಿದೆ ಅಂತೇಳಿ. ಇದು ಚಿತ್ತಾಲು. ಸೊ ಇದು ಕೂಡ ಇವಾಗ ರಿನೋವೇಷನ್ ಆಗಿರ್ತಕ್ಕಂಥದ್ದು. ಸೊ ಇನ್ನು ನಮ್ಮದು ಇಲ್ಲಿಂದ ಆಚೆಗೆ ನಮ್ಮದು ಏರಿಯಾ. ಸೊ ಅದು ಲಾಸ್ಟ್ ಹರಿಣಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಇದು ಹರಿಣಿ, ಇದು ನಮ್ಮ ಹರಿಣಿ. ನೋಡಿ ಹರಿಣಿ ಅಂತು. ಹರಿಣಿ
ಇದೇ ಹರಿಣಿ. ಸೊ ಹರಿಣಿ ರೂಮ್ ಬಂತು. ಸೊ ತುಂಬ ಖುಷಿ ಆಗ್ತಿದೆ. ಸೊ ಅಂತೂ ಇಂತೂ ಹರಿಣಿಗೆ ಬಂದ್ವಿ. ನೋಡಿ ಹರಿಣಿ ರೆನೋವೇಷನ್ ಆಗಿದೆ, ತುಂಬಾ ಚೆನ್ನಾಗಿದೆ ಹರಿಣಿ. ಸೊ ಇದು ಹರಿಣಿ ರೂಮಿನ ಹೊರ ನೋಟ ನೋಡಿ, ಎಷ್ಟು ಇದೆಲ್ಲ ಫುಲ್ ಕಾಡು. ಸೊ ಇದು ಹರಿಣಿ. ಸೊ ಇವತ್ತು ಈ ರೂಮ್ನ ಬುಕ್ ಮಾಡಿದೀವಿ, ನಾಳೆ ಆ ರೂಮ್ನ ಬುಕ್ ಮಾಡಿದೀವಿ. ಸೊ ದಿಸ್ ಇಸ್ ದ ಹರಿಣಿ. ನೋಡಿ ಹೇಗಿದೆ ಕಣ್ಣ? ಲೈಟ್ ಆನ್ ಮಾಡು. ತುಂಬಾ ಚೆನ್ನಾಗಿ ಸಖತ್ ರೆನೋವೇಷನ್ ಮಾಡಿದ್ದಾರೆ. ಮುಂಚೆಗೆ ನಾವು ಈಗ ಒಂದು 7-8 ವರ್ಷದ ಹಿಂದೆ ಬಂದಿದ್ವಿ. ಕಂಪ್ಲೀಟ್ ಚೆನ್ನಾಗಿದೆ. ಇದು ಕಂಪ್ಲೀಟ್ ವಾರ್ಡ್ರೋಬ್, ಡ್ರೆಸ್ಸಿಂಗ್ ಏರಿಯಾ. ಸೊ ಹರಿಣಿ ಎಷ್ಟು ಚೆನ್ನಾಗಿದೆ ನೋಡಿ. ಮುಖ್ಯವಾದ ಪೀಠ. ಸೊ ಇಷ್ಟೆಲ್ಲ ಸೌಕರ್ಯಗಳು ಮೊದ್ಲಿರ್ಲಿಲ್ಲ. ಹಂಗನ್ಬಿಟ್ಟು ಅದ್ರ ಬಗ್ಗೆ ಯಾವುದೇ ಆದ ನೋ ಕಂಪ್ಲೇಂಟ್ಸ್, ಬಿಕಾಸ್ ಪ್ರಕೃತಿಯಲ್ಲಿದ್ರೆ ಕಾಲ ಹೋಗೋದೇ ಗೊತ್ತಾಗಲ್ಲ. ಬಟ್ ಲುಕ್ ಅಟ್ ದಿಸ್ ವಂಡರ್ಫುಲಿ ವಂಡರ್ಫುಲ್. ಆಕ್ಚುಲಿ ತುಂಬಾ ಚೆನ್ನಾಗಿದೆ ಹರಿಣಿ ಅಂತೂ. ನಾವು ಇಷ್ಟೊಂದು ಎಕ್ಸ್ಪೆಕ್ಟೇಷನ್ ಮಾಡಿರ್ಲಿಲ್ಲ, ಬಟ್ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಹರಿಣಿ ಸೂಪರ್ ನೋಡಿ, ತುಂಬಾ ಚೆನ್ನಾಗಿದೆ, ವಿಶಾಲವಾಗಿದೆ. ಕಿಂಗ್ ಸೈಜ್ ಡಬಲ್ ಬೆಡ್ ಹಾಕಿದ್ದಾರೆ. ಅಂಡ್ ಆಲ್ಸೋ ವಿ ಕ್ಯಾನ್ ಹ್ಯಾವ್ ದಟ್, ನಮ್ಮ ಹಳೆ ನೆನಪಿಗೆ ಮಿಸ್ಸೇ ಮಾಡಿಲ್ಲ, ಅದೇ ಕಿಟಕಿಗಳನ್ನ ರಿಟೈನ್ ಮಾಡಿದ್ದಾರೆ. ವಿ ಕ್ಯಾನ್ ಹ್ಯಾವ್ ದ ಎಂಟೈರ್ ಲುಕ್. ಈ ಕಡೆಯಿಂದ ಕಂಪ್ಲೀಟ್ ಫಾರೆಸ್ಟ್. ತುಂಬಾನೇ ನೆನಪುಗಳು ಇದ್ರ ಜೊತೆ. ಸುಮಾರು ಒಂದು 25 ವರ್ಷ ಬಂಡೀಪುರ ಹರಿಣಿ ಅಂತಂದ್ರೆ ತುಂಬಾ ಚೆನ್ನಾಗಿ ರಿನೋವೇಟ್ ಮಾಡಿದ್ದಾರೆ. ಮಾತ್ರ ಕಾಸ್ಟ್ ವೈಸ್ ಎಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡುತ್ತೆ. ಬಟ್ ಯಸ್, ಡೆಫಿನೆಟ್ಲಿ ಇಟ್ ಇಸ್ ಅಫೋರ್ಡಬಲ್. ಅಂಡ್ ಲುಕ್ ಅಟ್ ದ ಸೇಫ್ಟೀಸ್, ಎಷ್ಟು ಚೆನ್ನಾಗಿದೆ ಸೇಫ್ಟಿ ಅಂತ ಬಂದು. ಅಂಡ್ ಮೇಜರ್ ಆಗಿ ಏನಂದ್ರೆ ಕಂಪ್ಲೀಟ್ಲಿ ಗ್ಲಾಸ್, ಎಲ್ಲಾನು ಗ್ಲಾಸ್ ಇದು ಮಾಡಿರೋದ್ರಿಂದಾಗಿ ಯು ಕ್ಯಾನ್ ಹ್ಯಾವ್ ನೈಟ್ ಟೈಮ್ಸ್ ಅಲ್ಲಿ ಏನ್ ಗೊತ್ತಾ, ಸಮ್ ಟೈಮ್ಸ್ ದೇರ್ ವಿಲ್ ಬಿ ಅ ಕಾಲ್, ಜಿಂಕೆನ ಅಟ್ಯಾಕ್. ಇಲ್ಲಿ ಲೆಪರ್ಡ್ ಟೆರಿಟರಿ ಆಗಿರೋದ್ರಿಂದಾಗಿ ಜಿಂಕೆದು ಕಾಲ್ ಆಯ್ತು ಅಂತ ಅಂದ್ರೆ ವಿ ವಿಲ್ ಬಿ ಏಬಲ್ ಟು ಸಿ ಇಟ್ ಥ್ರೂ ಇಟ್ ಅಂಡ್ ವಿತ್ ಆಲ್ ಸೇಫ್ಟಿ, ಬೈ ದ ವೇ. ಅಂಡ್ ದಿಸ್ ಇಸ್ ಹರಿಣಿ 2 ಅಂಡ್ ದಿಸ್ ಇಸ್ ಹರಿಣಿ 1. ಇದು ಲಿಟ್ರಲಿ ಎರಡನ್ನೂ ಬುಕ್ ಮಾಡ್ಕೊಂಡ್ರೆ ಒಂದು ಫ್ಯಾಮಿಲಿ ಆರಾಮಾಗಿ ಬಂದು ಈ ಕಂಪ್ಲೀಟ್ ಜಾಗದಲ್ಲಿ ಇರಬಹುದು. ನಿಮ್ದೇ ಆದಂತ ಒಂದು ಸೆಪರೇಟ್ ಏನ್ ಹೇಳ್ತೀರಾ, ಕಾಟೇಜ್, ನಿಮ್ದೇ ಒಂದು ಸೆಪರೇಟ್ ಕಾಟೇಜ್ ಅಂತ ಇರುತ್ತೆ. ಈ ವ್ಯೂ ಇಸ್ ಲೈಕ್ ಅಮೇಸಿಂಗ್. ಯು ಕ್ಯಾನ್ ಸಿ ಎವ್ರಿಥಿಂಗ್. ಸಂಜೆ ಆಗ್ತಿದ್ದಂಗೆ ಅಷ್ಟೇ ಇಲ್ಲೆಲ್ಲ ಫುಲ್ ಜಿಂಕೆಗಳೆಲ್ಲ ಬಂದು ಕುತ್ಕೊಂಡ್ಬಿಡುತ್ತೆ. ಅಷ್ಟೊಂದೆಲ್ಲ ಎಕ್ಸೈಟಿಂಗ್ ಆಗಿ ಹೇಳ್ತಾ ಇದ್ದೀನಿ ಓನ್ಲಿ ಬಿಕಾಸ್ ತುಂಬಾ ವರ್ಷದಿಂದ ಮಿಸ್ ಮಾಡ್ಕೊಂಡಿದ್ದೆ ಬಂಡೀಪುರನ. ಅಂಡ್ ನನ್ ತುಂಬಾ ಇಷ್ಟ ಆಯ್ತು. ನನ್ನ ಹಸ್ಬೆಂಡ್ ಜೊತೆ ನಾನು ನೆಕ್ಸ್ಟ್ ಬಂದ್ರೆ ನನ್ನ ಹಸ್ಬೆಂಡ್ ಜೊತೆನೆ ಬರಬೇಕು ಬಂಡೀಪುರ್ಗೆ ಅಂತ. ಅಂಡ್ ಐ ಆಮ್ ಸೋ ಹ್ಯಾಪಿ. ಮೈ ಹಬೀಬಿ AKA ಮೈ ಬೆಸ್ಟ್ ಫ್ರೆಂಡ್ ತೀರ್ಥನ್ ಜೊತೆ ನಾನು ಬಂಡೀಪುರಕ್ಕೆ ಬಂದಿದ್ದೀನಿ. ಅದು ಫೇವ್ರೇಟ್ ಹರಿಣಿ 2ಗೆ. ಸೊ ಇಫ್ ಸಂಬಡಿ ಈಸ್ ಗೋನಾ ಆಸ್ಕ್ ಹೂ ಇಸ್ ದ ಲಕ್ಕಿಯೆಸ್ಟ್ ಒನ್ ಅಂತ ಅಂದ್ರೆ ನಿಮ್ಮಿಬ್ರಲ್ಲಿ, ಅಂದ್ರೆ ನನ್ನ ಮತ್ತೆ ಹಸ್ಬೆಂಡ್ ಮಧ್ಯದಲ್ಲಿ ಯಾರು ಲಕ್ಕಿಯೆಸ್ಟ್ ಒನ್ ಅಂತಂದ್ರೆ ಐ ವುಡ್ ಸೇ I am the luckiest one in the world because I love my Swami. Thank you so much. ಸೊ ಎಷ್ಟು ಇಷ್ಟ ಆಗುತ್ತೆ ಅಂತಂದ್ರೆ ಕಾಡಿನ ಮಧ್ಯದಲ್ಲಿ ಇವಾಗ ಗ್ಲಾಸ್ ಟೈಪ್ ಎಲ್ಲ ಮಾಡಿದ್ದಾರೆ. ನೋಡಿದ್ರಲ್ಲ, ವಾಶ್ರೂಮ್ ತುಂಬಾ ಚೆನ್ನಾಗಿದೆ, ಬೆಡ್ ತುಂಬಾ ಚೆನ್ನಾಗಿದೆ. ಮತ್ತೆ ಈ ಪ್ರಕೃತಿ ಮಡಿಲಲ್ಲಿ ಸೊ ಇದ್ರ ಮೇಲೆ ಟಾಪ್ ಅಲ್ಲಿ ಲೆಪರ್ಡ್ ಬಂದು ಕುತ್ಕೊಳ್ತಕ್ಕಂಥದ್ದು. ಸೊ ನೋಡಿ, ತುಂಬಾ ಖುಷಿ ಆಗ್ತಾ ಇದೆ ಬಂಡೀಪುರ ಅಂತಂದ್ರೆ. ಸೊ and anytime you can expect, usually ಇಷ್ಟು ಡೆನ್ಸ್ ಇರೋದ್ರಿಂದ ಈ ಕಡೆ ಗ್ರೀನರಿ ಇರೋದ್ರಿಂದ ಲೈಕ್ ಎನಿವೇಸ್ ಹಿಯರ್ ಇಂಡಿಯನ್ ಡೋಲ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಮತ್ತೆ ಕರಡಿ ಎಕ್ಸ್ಪೆಕ್ಟ್ ಮಾಡ್ಬೋದು, ಮುಂಗುಸಿಗಳು ತುಂಬಾ ಇರುತ್ತೆ, ನವಿಲು ಅಂಡ್ ಸಾರಂಗ, ಸಾಂಬಾರ್, ಚಿತಾಲ್ ಅಂದ್ರೆ ಜಿಂಕೆ, ಈ ತರ ತುಂಬಾನೇ. ಎಸ್ಪೆಷಲಿ ಆನೆಗಳಂತೂ ಆಬ್ವಿಯಸ್ಲಿ ಕತ್ಲಾಗ್ತಿದ್ದಂಗೆ ಬರ್ತಿದ್ದಂಗೆ ಆನೆಗಳು ಬರ್ತಿದ್ದಂಗೆ ಆನೆ ಸಿಕ್ಕಾಯ್ತು.
ಸೊ ಹರಿಣಿ ಇಲ್ಲಿ ಕೂಡ ಟು we can expect the same thing along with yeah. ವೈಬ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಏನು ಅಂತಂದ್ರೆ ಪ್ರಕೃತಿ ಮಡಿಲಲ್ಲಿ ಇಟ್ಸ್ ಎ ನೆಕ್ಸ್ಟ್ ಲೆವೆಲ್ ಎನರ್ಜಿ ವೈಬ್ಸ್ ಅಂತ ಅಂದ್ರೆ ನಾರ್ಮಲ್ ಆಗಿ ಜನಗಳ ಜೊತೆ ಇರ್ತಕ್ಕಂಥ ವೈಬ್ಸೇ ಬೇರೆ, ಪ್ರಕೃತಿ ಬಂದಾಗ ಇಲ್ಲಿರ್ತಕ್ಕಂಥ ಡಿವೈನ್ ಎನರ್ಜಿನೇ ಬೇರೆ. ಸೊ ಅದಕ್ಕೋಸ್ಕರ ನಾವು ಬಂದಿರ್ತಕ್ಕಂಥದ್ದು. ಸೊ ಮದುವೆ ಆದ್ಮೇಲೆ ಫಸ್ಟ್ ಪ್ಲೇಸ್ ಬಂಡೀಪುರ ಬಂದಿರೋದು. ಏನಕ್ಕೆ ಅಂತಂದ್ರೆ ಇವಳ ಫೇವ್ರೇಟ್ ಜಾಗ ಇದು ಬಂಡೀಪುರ. ಸೊ ಯಾಕಂದ್ರೆ ಏನಂತಾರೆ ಕಾಡಿನ ಇವಳೂರು ಯಾವಾಗ್ಲೂ ನನ್ನೂರು ಕಾಡಿನ ತವ್ರ ಮನೆ ಅಂತಾರೆ. ಸೊ ಅದಕ್ಕೋಸ್ಕರ ಸರ್ಪ್ರೈಸ್ ಆಗಿ ಬಂದಿರ್ತಕ್ಕಂಥದ್ದು ಇವತ್ತು ನಾಳೆ. ಸೊ ಇವತ್ತು ಹರಿಣಿ ಟು ನಾಳೆ ಹರಿಣಿ 1. ಸೊ ಎರಡೂ ಕೂಡ ನಮ್ದೇನ 2 ದಿನ. ಸೊ ತುಂಬಾ ಚೆನ್ನಾಗಿ ನೀವು ಯಾರಾದ್ರೂ ಕೂಡ ಹರಿಣಿ ಬುಕ್ ಮಾಡ್ಕೊಂಡ್ರೆ ಜಸ್ಟ್ ನೀವು ಗೌರ್ಮೆಂಟ್ ಆ್ಯಪ್ ಇದೆ. ಸೊ ಇದರಲ್ಲಿ ಗೂಗಲ್ ಅಲ್ಲೇ ಸರ್ಚ್ ಮಾಡಿದ್ರೆ ಅಂದ್ರೆ ಬಂಡೀಪುರ ಗೌರ್ಮೆಂಟ್ ಕಾಟೇಜಸ್ ಅಂತ ಹೇಳಿದ್ರೆ ಸೊ ಸಿಗುತ್ತೆ. ಸೊ ಬಿಫೋರೇ ಬುಕ್ ಮಾಡ್ಕೊಳ್ಳಿ, ಬೇಗ ಅಂತ ಸಿಗಲ್ಲ. ಹರಿಣಿ ಬೇಕು ಅಂದ್ರೆ ಸಿಗಲ್ಲ, ಬುಕ್ ಮಾಡ್ಕೊಳ್ಳಿ. ಈ ಆಂಬಿಯನ್ಸ್ ಸಿಗಲ್ಲ ಇದು, ಮತ್ತೆ ಚಿತ್ತಾಲ್ ಅಂತ ಇದೆ, ಇದು ಸಿಗಕ್ ಹೋಗಲ್ಲ. ಸೊ ಬೇಗ ಬುಕ್ ಮಾಡ್ಕೊಳ್ಳಿ. ಇಟ್ಸ್ ವಂಡರ್ಫುಲ್ ಥಿಂಗ್ ಆಕ್ಚುಲಿ. ಯಾತಕ್ಕಿದೆ ಇಷ್ಟು ಇನ್ನ ಪ್ರಶಾಂತವಾಗಿದೆ, ವೈ ಡು ವಿ ಫೀಲ್ ಸೋ ಮಚ್ ಡಿವೈನ್ ಇಲ್ಲ ಅಂತ ಅನ್ನೋದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ನೋ ನೆಟ್ವರ್ಕ್ ಅಂದ್ರೆ ವೆರಿ ಮಿನಿಮಲ್. ಅಂಡ್ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಅಂದ್ರೂ ಅಷ್ಟೇ, ಇಲ್ಲಿ ವೆರಿ ಮಿನಿಮಲ್ ಅಷ್ಟೇ. ಅದು ಬಿಟ್ಟು ನೀವೇನೋ ವರ್ಕ್ ಮಾಡ್ಬೇಕು ಅದಕ್ಕೆಲ್ಲ ಏನು ನೆಟ್ವರ್ಕ್ ಸಿಗಲ್ಲ. ಸೊ ಯಾವ ಡಿಸ್ಟರ್ಬೆನ್ಸ್ ಇರಲ್ಲ. ನೀವು ನಮ್ಮೊಟ್ಟಿಗೆ ಪ್ರಕೃತಿ ನೈಟ್ ಊಟ ಕೇಳಿದೀವಿ ಆಲ್ರೆಡಿ, ಇವಾಗ್ಲೇ ಬಂದ್ ಕೂಡಲೇ ಪ್ರಕೃತಿಯಲ್ಲಿ ನಾವಿರ್ತೀವಿ. ನಮ್ ಪ್ರಕೃತಿ ನಮಗೆ ಜಾಗ ಕೊಡಂತೆ ಈ 2 ದಿನ. ಸೊ ಐ ಥಿಂಕ್ ಅದಕ್ಕಿಂತ ಒಳ್ಳೆ ಗಿಫ್ಟ್, ಒಳ್ಳೆ ಸರ್ಪ್ರೈಸ್ ಮದುವೆ ಆದ್ಮೇಲೆ ವಾಟ್ ಎಲ್ಸ್ ಕುಡ್ ಹ್ಯಾವ್ ಆಸ್ಕ್ಡ್ ಫ್ರಮ್ ಮೈ ಹಸ್ಬೆಂಡ್. ಸೊ ಎಸ್, ದಿಸ್ ಇಸ್ ಸಾಮಿ ಲವ್. ಇಲ್ಲೆಲ್ಲ ಏನ್ ನೋಡ್ತಾ ಇದ್ರೆ ಈ ಹಸಿರು, ನಾನು 2 hours ಅಲ್ಲಿ ಪೂರ 150-200 ಜಿಂಕೆಗಳು ಆರಾಮಾಗಿ ಬಂದಿಲ್ಲಿ ಇರತ್ತೆ. ಅದರ ವಾಸಸ್ಥಳ ಮೇನಾಗಿ ದೇಜಾವು ಮೂಮೆಂಟ್. ರೀಲಿವಿಂಗ್ ದ ಪಾಸ್ಟ್ ವಿತ್ ಮೈ ಹಸ್ಬೆಂಡ್ ವಿತ್ ದಿಸ್ ವಂಡರ್ಫುಲ್ ನೇಚರ್. ಇದೊಂದು ವ್ಯೂ ಪಾಯಿಂಟ್ ತೋರ್ಸಕ್ಕೆ ಹೋಗ್ತಾ ಇದ್ದೀವಿ. ಇದು ಕೋಕಿಲ ಮತ್ತು ಮಯೂರ ಅನ್ನೋ ಕಾಟೇಜ್ ಮಧ್ಯದಲ್ಲಿ ಇದೆ. ಇಲ್ಲಿ ಆಬ್ವಿಯಸ್ಲಿ ಕೇಟರ್ ಹತ್ರ ಪರ್ಮಿಷನ್ ತಗೊಂಡು ಬರಬೇಕು. ಸೊ ಅದು ಕ್ಯಾಂಟೀನ್ ಆ ಕಡೆ ಇರೋದು. ದಿಸ್ ಇಸ್ ಮಯೂರ, ಇದು ಕೋಕಿಲ ಕಾಟೇಜ್, ಅದು ಪಪೀಹ. ಇಲ್ಲಿ ಕಾಣ್ತಾ ಇದೆಯಲ್ಲ ಅದು ಚಿತಾಲ್. ದಿಸ್ ಇಸ್ ಹರಿಣಿ. ಇಲ್ಲಿ ಈ ಕಡೆ ಇದೆಯಲ್ಲ ಅದು ಹರಿಣಿ ಆ್ಯಕ್ಚುಲಿ. ಇಲ್ಲಿಂದ ಈ ವ್ಯೂ ಪಾಯಿಂಟ್ ಕಂಪ್ಲೀಟ್ ಇನ್ ಟು ದ ಫಾರೆಸ್ಟ್. ಅಲ್ಲಿ ದೂರದಲ್ಲಿ ಬೆಟ್ಟಗಳು ಕಾಣ್ತಾ ಇದೆಯಲ್ಲ ಅದು ಊಟಿ. ಇದು ನಮ್ಮ ವ್ಯೂ ಪಾಯಿಂಟ್. ಅಫ್ಕೋರ್ಸ್ ಇಲ್ಲಿ ಪರ್ಮಿಷನ್ ತಗೊಂಡು ಬರಬೇಕು. ಆ್ಯಂಡ್ ಈ ಪಾಯಿಂಟಲ್ಲಿ ಯೂಶ್ವಲಿ ನೈಟ್ ಟೈಮ್ಸ್ ಇಲ್ಲಂತೂ ಬರೋಂಗಿಲ್ಲ, ಬಿಕಾಸ್ ಇಲ್ಲಿ ಲೆಪರ್ಡ್ ಅಥವಾ ಟೈಗರ್ ಸೇಫಾಗಿ ಹೈಡ್ ಮಾಡಿಕೊಂಡು ಹಂಟ್ ಮಾಡೋಕ್ಕೆ ಇರೋವಂಥ ಫೈನೆಸ್ಟ್ ಪ್ಲೇಸ್. ಎಲ್ಲ ನೀಲಗಿರಿ, ಯುಕಲಿಪ್ಟಸ್ ಟ್ರೀ. ನಿಮ್ಗೇನು ಅನ್ನಿಸ್ತು? ಹೌ ಇಸ್ ಇಟ್ ಹಬೀಬಿ? ಸೂಪರ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಹರಿಣಿ ಸಿಕ್ಕಿದ್ದು ತುಂಬಾ ಖುಷಿ ಆಯ್ತು. ಸೊ 2 days ಮಧುಮಲೆ ತನಕ ಹೋಗ್ಬಿಟ್ಟು ಬಂದ್ವಿ. ಕ್ಯಾಂಪಿಂಗ್, ಎಲಿಫೆಂಟ್ ಫೀಡಿಂಗ್ ಎಲಿಫೆಂಟ್, ಅದು ತುಂಬಾ ಚೆನ್ನಾಗಿತ್ತು. ಬೆಳಿಗ್ಗೆ ಎದ್ದ ಕೂಡಲೇ ಜಿಂಕೆಗಳು ಫುಲ್ ಜಿಂಕೆಗಳು ಇರ್ತಾ ಇತ್ತು. ಒಂದು ಏನು ಮೈಂಡ್ ಚೇಂಜ್ ಆಗುತ್ತೆ. ಅಂಡ್ ಮತ್ತೆ ಕಂಪ್ಲೀಟೆಡ್ ಆಗಿ ಪ್ರಪಂಚನ ಬಿಟ್ಟು ಇಲ್ಲಿ ಕಾಡಲ್ಲಿ ಇರತಕ್ಕಂಥದ್ದು ಒಂದು ಬೇರೆ ತರನೇ ಒಂದು ಅನುಭವ ಅಂತ ಹೇಳ್ಬೋದು. ಸೊ ನೈಟ್ ಎಲ್ಲ ಗರ್ಜನೆ ಇರ್ಬೋದು ಅಥವಾ ಪಿಕಾಕ್ ಕೂಗೋದಾಗಿರ್ಬೋದು, ಜಿಂಕೆ ಕೂಗೋದಾಗಿರ್ಬೋದು, ಇಟ್ಸ್ ಎ ಸೂಪರ್. ತುಂಬಾ ಚೆನ್ನಾಗಿದೆ ಬಂಡೀಪುರ. ವೀಕೆಂಡ್ಸ್ ಆಗಿರ್ಬೋದು, ನಿಮ್ಗೆ ರಜಾ ಇದ್ದಾಗ ಅಥವಾ ಮೈಂಡ್ ಚೇಂಜ್ ಆಗಬೇಕು, ಡೈವರ್ಟ್ ಆಗಬೇಕು, ಪಾಸಿಟಿವ್ ವೈಬು. ಮತ್ತೆ ಇಲ್ಲಿ ಕಂಪ್ಲೀಟ್ ಡಿವೈನ್ ಎನರ್ಜಿ ಇದೆ ಬಂಡೀಪುರದಲ್ಲಿ. ಇಲ್ಲಿ ಬಂತು ಅಂತ ಅಂದ್ರೆ ನಮ್ದು ಆಹಾರ ಕ್ಲೀನ್ ಆಗಿ ಹೊಸ ಎನರ್ಜಿ ಅಂತೂ 100% ಬರುತ್ತೆ. ಇಟ್ಸ್ ಎ ಪವರ್ ಆಫ್ ಬಂಡೀಪುರದ ಎನರ್ಜಿ. ಸೊ ಅದು ತುಂಬಾ ಜನಕ್ಕೆ ಮೆಡಿಟೇಷನ್ ಮಾಡೋರ್ಗೆ ಇಲ್ಲಿ ಬಂದು ಕುತ್ಕೊಂಡ್ರೆ ಅದ್ರ ಬಗ್ಗೆ ಅರ್ಥ ಆಗುತ್ತೆ ಅನ್ಕೊಂತೀನಿ. ಬಟ್ ವಿತ್ ಸ್ಟ್ರಿಕ್ಟ್ ಇದೆಲ್ಲ ಅವ್ರೇನ್ ಆರ್ಡರ್ಸ್ ಹೇಳ್ತಾರೆ ನಾವು ಅದನ್ನ ಫಾಲೋ ಮಾಡ್ಬೇಕು, ಡಿಸಿಪ್ಲಿನ್ ಆಗಿರ್ಬೇಕು. ಡಿಸಿಪ್ಲಿನ್ ಆಗಿ ಬಂದು ಎಲ್ಲೂ ಕವರ್ ಇದೆ ಜಾಸ್ತಿ. ಡೋಂಟ್ ಯೂಸ್ ಪ್ಲಾಸ್ಟಿಕ್ಸ್. ಎಸ್,
ಬಿಟ್ಬಿಟ್ಟು ಆರಾಮಾಗಿ ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ ತುಂಬಾ ಚೆನ್ನಾಗಿ ಟೇಕ್ ಮಾಡ್ತಾರೆ. ಇಲ್ಲಿಂದ ನೈಟ್ ಇಲ್ಲೆಲ್ಲ ಓಡಾಡಂಗಿಲ್ಲ, ಅವರೇ ಬಂದು ಕರ್ಕೊಂಡು ಹೋಗ್ತಾರೆ. ಊಟಕ್ಕೂ ಕೂಡ ಅವರೇ ಬಂದು ಬಿಡ್ತಾರೆ. ಮತ್ತೆ ಗೇಟ್ ಹಾಕೊಂಡು ಲಾಕ್ ಮಾಡ್ಕೊಂಡು ಹೋಗ್ತಾರೆ. ತುಂಬಾ ಚೆನ್ನಾಗಿದೆ ಅಲ್ಲ. ನಾವು ಟಾರ್ಚ್ಗಳೆಲ್ಲ ತೊಗೊಂಡು ಬರಬಾರ್ದು ಇಲ್ಲಿಗೆ. ಅವರೇ ಹೇಳ್ತಾರೆ, ಮುಂಚೆ ಕಾರ್ಡ್ ಕೊಟ್ಟಿದ್ದಾರೆ, ಇವಾಗ ಟಾರ್ಚ್ಗಳೆಲ್ಲ ಯೂಸ್ ಮಾಡ್ಬೇಡಿ ಅಂತ. ಯಾಕಂದ್ರೆ ಪ್ರಾಣಿಗಳು ಹಂಟ್ ಮಾಡೋ ಟೈಮಲ್ಲಿ ನಾವು ಅದಕ್ಕೆ ಡಿಸ್ಟರ್ಬ್ ಮಾಡ್ದಂಗೆ ಆಗುತ್ತೆ ಅಂತ. ಎಕ್ಸಾಕ್ಟ್ಲಿ, ಆ, ಅದ್ರ ಹ್ಯಾಬಿಟ್ಯಾಟ್ ನ ಡಿಸ್ಟರ್ಬ್ ಮಾಡ್ದಂಗ ಆಗುತ್ತೆ. ಅದು ತುಂಬಾ ಚೆನ್ನಾಗಿದೆ. ಈ ಕಡೆಗೆ ಮಂಗಲ ತನಕ ಹೋಗ್ಬೋದು, ಆ ಕಡೆಗೆ ಸೀದಾ ಕಂಪ್ಲೀಟ್ ಊಟಿ ತನಕ ಇದು ಇದೆ. ಒಂದು ಹೊಸ ಎಕ್ಸ್ಪೀರಿಯನ್ಸ್ ನಾವು 100% ಮಾಡ್ಬೋದು.